ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥದ್ದು ಗೊತ್ತಾಗಲಿ, ಎಲ್ರಿಗೂ ಗೊತ್ತಾಗಲಿ ಅಂತ. ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು. ಈಗ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಹಿಷ್ಣುತೆ ಸಹಬಾಳ್ವೆ ಅಂತ. ಆಗ್ತಾ ಇದೆಯಾ? ಅದು ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ. ಅದು ನಿಜವಾಗಿ ಆಗ್ತಾ ಇರೋದೇನು? ನಿಜವಾಗಿ ಏನಾಗ್ತಾ ಇದೆ? ಸಬ್ಕ ಸಾಥ್ ಆಗ್ತಾ ಇದೆಯಾ? ಸಬ್ಕ ವಿಕಾಸ ಆಗ್ತಾ ಇದೆಯಾ? ದಟ್ ಇಸ್ ಟು ಬಿ ಲುಕ್ಡ್ ಇಂಟು. ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಾವೆಲ್ಲರೂ ಕೂಡ. ಯಾರಿಗೆ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರು ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ, ನ್ಯಾಯ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಅದಕ್ಕೋಸ್ಕರ ಜಾಗೃತಿ ಮೂಡಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೋಸ್ಕರ ಈ ಜಾಥಾವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ತಿಂಗಳು 24, 25ನೇ ತಾರೀಕು 2 ದಿನ ಸಮಾವೇಶಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯವರು ಅದರ ನೇತೃತ್ವ ವಹಿಸತಕ್ಕಂಥ ಮಾದೇವಪ್ಪನವರು ಇವೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕರೆದು ನಿಮಗೆಲ್ಲ ತಿಳಿಸಪ್ಪ, ನಿಮಗೆಲ್ಲ ಕರೆದು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ನೀವು ಮೊದಲು ಕಮಿಟ್ಮೆಂಟ್ ಬರಬೇಕು ಇದಕ್ಕೆ. ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ವಿ ಶುಡ್ ಹ್ಯಾವ್ ಕಮಿಟ್ಮೆಂಟ್, ವಿ ಶುಡ್ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಇಲ್ಲದೆ ಹೋದರೆ, ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಸುಳ್ಳು ಹೇಳೋರನ್ನ ನಂಬ್ಕೋಬೇಕಾಗತ್ತೆ. ಆಮೇಲೆ ದಾರಿ ತಪ್ಪಿಸ್ತಕ್ಕಂಥ ಜನರನ್ನು ನಂಬ್ಕೋಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ ಅಂತ. ಅವ್ರು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾರೆ. ನಮಗೆ ಕ್ಲಾರಿಟಿ ಇದ್ದರೆ, ಕಮಿಟ್ಮೆಂಟ್ ಇದ್ದರೆ, ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ಬದಲಾಯಿಸೋಕ್ಕಾಗಲ್ಲ, ದಾರಿ ತಪ್ಪಿಸೋಕ್ಕಾಗಲ್ಲ. ದಟ್ ಇಸ್ ವೈ ಈ ಜಾಥಾ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ. ಈಗ ಎಲ್ರಿಗೂ ಶಿಕ್ಷಣ ಸುಮಾರು 78% ಇದೆ. ಸ್ವಾತಂತ್ರ್ಯ ಬಂದಾಗ 16% ಎಷ್ಟಿತ್ತಮ್ಮ? 16% ಇತ್ತು. ಅಂತಂದರೆ ನಾವು ಇವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ಹೇಳಿರೋದು 25 ನವೆಂಬರ್ 1949. 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿ ಭಾಷಣ ಮಾಡುವಾಗ ಒಂದು ದಿನ 26ನೇ ತಾರೀಕು ನವೆಂಬರ್ 1949 ಅಂಗೀಕಾರ ಆಯಿತು. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಅದು ಒಂದು ಐತಿಹಾಸಿಕ ಭಾಷಣ. ಆಗೇನು ಹೇಳಿದ್ದಾರೆ ಅಂತಂದರೆ, ಜನವರಿ 26, 1950ನೇ ಇಸ್ವಿ ಅವತ್ತಿನಿಂದ ನಾವು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿ ಬಂದ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಕಾಲಿಡ್ತಾ ಇದ್ದೀವಿ. ರಾಜಕೀಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಾವು ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಹೋಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೋಗಿದೆಯಾ? ಮತ್ತು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಲ್ಲ. ನನಗೆ ಯಾಕೆ ಇನ್ನೂ ಹಕ್ಕು ಸಿಕ್ಕಿಲ್ಲ ನನಗೆ ಅಂತ ತಿಳ್ಕೋಬೇಕಲ್ಲ. ಸಂವಿಧಾನ ಕೊಟ್ಟಿದೆ ಅಪ್ಪ, ಯಾಕೆ ಸಿಕ್ಕಿಲ್ಲ ಇನ್ನೂ ನನಗೆ ಅನ್ನೋ ಆ ಜಾಗೃತಿ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರಬೇಕಲ್ಲ. ಮಹಿಳೆಯರಿಗಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿರ್ಬೋದು. ಯಾಕೆ ಸಿಕ್ಕಿಲ್ಲ ಇನ್ನು? ನನಗ್ಯಾಕೆ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ? ನನಗ್ಯಾಕೆ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ? ಸಂವಿಧಾನ ಕೊಟ್ಟಿದೆ, ನಮ್ಗೆ ಸಿಕ್ಕಿಲ್ಲ? ಈ ಜಾಗೃತಿ ಬರಬೇಕಲ್ಲ. ಸಂವಿಧಾನ ಇವತ್ತು 75ನೇ ವರ್ಷಕ್ಕೆ ಜಾರಿ ಆಗ್ತಾ ಇದೆ, ಇನ್ನೂ ಯಾಕೆ ಸಿಕ್ಕಿಲ್ಲ? ಅದರಿಂದ ನಾವು ಸರ್ಕಾರ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಆದರೆ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ.
ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥದ್ದು, ಗೊತ್ತಾಗಲಿ, ಎಲ್ರಿಗೂ ಗೊತ್ತಾಗಲಿ ಅಂತ. ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗ್ತದೆ, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು.